ನಮಸ್ತೆ ಸ್ಪರ್ಧಾಕಾಂಕ್ಷಿಗಳೇ. ಇಂದು ಕೆ.ಎಸ್ ಪೇಪರ್‌ನ ಒಂದು ಅನಾಲಿಸಿಸನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಸಬ್ಜೆಕ್ಟ್ ವೈಸ್‌ದು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ನಂಬರ್‌ಗಳನ್ನ, ಎಷ್ಟೆಷ್ಟು ಕ್ವೆಶ್ಚನ್‌ಗಳನ್ನ ರೈಸ್ ಮಾಡ್ತಾ ಹೋಗಿದ್ದಾರೆ ಎನ್ನುವಂಥದ್ದನ್ನ ತಿಳಿತಾ ಹೋಗೋಣ. ಸೊ, ಈ ಮುಖಾಂತರ ನಮಗೆ ಮುಂಬರುವಂತಹ ಪರೀಕ್ಷೆಗಳಲ್ಲೂ ಕೂಡ ಯಾವ ಸಬ್ಜೆಕ್ಟ್‌ಗೆ ಎಷ್ಟು ಪ್ರಯಾರಿಟಿನ ಕೊಡಬೇಕು ಅನ್ನುವಂಥದ್ದನ್ನ ತಿಳಿತಾ ಹೋಗುತ್ತೆ. ಸ್ನೇಹಿತರೆ, ಇಂದು ಕೆ.ಎಸ್ ಪೇಪರ್ ಅನ್ನುವಂಥ ತುಂಬ ಡಿಫಿಕಲ್ಟಿ ಲೆವೆಲ್ ಇತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ. ತುಂಬ ಟಫ್ ಇತ್ತು. ಅಂದರೆ ಸುಮ್ಮನೆ ಸಿಂಪಲಾಗಿ ಓದ್ಕೊಂಡಿರೋರು ಯಾರು ಕೂಡ ಈ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡುವ ಚಾನ್ಸಸ್ ತುಂಬ ಕಮ್ಮಿ ಇದೆ ಅನ್ನುವಂಥದ್ದು. ತುಂಬ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ, ಯಾವುದೇ ಒಂದು ವಿಷಯದ ಬಗ್ಗೆ ಆಳ ಅಗಲವನ್ನು ತಿಳ್ಕೊಂಡಾಗ ಮಾತ್ರ ನಾವು ಈ ಒಂದು ಎಕ್ಸಾಮನ್ನು ಆರಾಮಾಗಿ ಟ್ಯಾಕಲ್ ಮಾಡ್ಬೋದಿತ್ತು ಅನ್ನುವಂಥ. ತುಂಬ ಎಲಾಬ್ರೇಟ್ ಆಗಿತ್ತು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ತುಂಬ ಜಾಸ್ತಿ ಇತ್ತು. ಒಂದು ಡಿಸಿಷನ್ ಮೇಕಿಂಗ್ ತುಂಬ ಜಾಸ್ತಿ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಸ್ನೇಹಿತರೆ. ಸಬ್ಜೆಕ್ಟ್ ವೈಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಭಾರತ ಸಂವಿಧಾನದಿಂದ 19 ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ. ಅದೇ ರೀತಿ ಭಾರತ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರದಿಂದ ಮೇಜರ್ ಆಗಿ ಸ್ನೇಹಿತರೆ 27 ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ ಕೆ.ಎಸ್‌ನ ಒಂದು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಅನ್ನುವಂಥದ್ದು. ಇನ್ನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ 26 ಪ್ರಶ್ನೆಗಳು, ಇನ್ನು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಾಗೆ 15 ಪ್ರಶ್ನೆಗಳು, ಜೊತೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 12 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿದ್ದಾರೆ ಸ್ನೇಹಿತರೆ. ಈ ಒಂದು ಅನಾಲಿಸಿಸನ್ನು ನೋಡಿದವಾಗ ಕೆ.ಎಸ್ ಪೇಪರಲ್ಲಿ ತುಂಬ ಮೇಜರ್ ಆಗಿ ಕರ್ನಾಟಕ ಮತ್ತು ಭಾರತ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಮತ್ತು ಭಾರತ ಇತಿಹಾಸ ಜೊತೆಗೆ ಸಂವಿಧಾನ ಅನ್ನುವಂಥದ್ದು ಕಂಪಲ್ಸರಿ ಇರ್ತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ಈ ಒಂದು ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಫೋಕಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಹೈಯರ್ ಲೆವೆಲ್ ಇರುವಂತಹ ಒಂದು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಅನ್ನುವಂಥದ್ದು. ಸೊ, ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ನಮಗೆ ಸಬ್ಜೆಕ್ಟ್ ವೈಸ್ ಸ್ಟ್ರೆಂತ್ ನಮಗೆ ತಿಳಿತಾ ಹೋಗುತ್ತೆ. ಈ ಮುಖಾಂತರ ಅದನ್ನು ಕೂಡ ನಾವು ತಿಳಿಬೇಕಾಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಮುಂಬರ್ತಕ್ಕಂತಹ ಎಕ್ಸಾಮ್ಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಷಯದ ಬಗ್ಗೆ ಬೇಸಿಕ್ ಆಗಿ ತಿಳ್ಕೊಂಡ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಇಂದಿನ ಕೆ.ಎಸ್ ಪೇಪರ್ನ ನೋಡಿದಾಗ ತಿಳಿತಾ ಹೋಗುತ್ತೆ. ತುಂಬ ಟಫ್ ಇತ್ತು ಸ್ನೇಹಿತರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಅಟೆಂಡ್ ಮಾಡಿದಾಗ ನಮ್ಮ ತಯಾರಿಯ ಒಂದು ಮೆಥಡನ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ, ಇದಾಗಿತ್ತು ಕೆ.ಎಸ್ ಪೇಪರ್ನ ಒಂದು ಅನಾಲಿಸಿಸ್ ಸಬ್ಜೆಕ್ಟ್ ವೈಸ್ ಅನ್ನುವಂಥದ್ದು. ಇದನ್ನ ನೋಡ್ತಾ ಹೋಗಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು. ಯಾರಿನ್ನೂ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.